ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಸುಮಾರು 3 ತಿಂಗಳಾದಮೇಲೆ ನಾನು ಇವತ್ತೇ ಬ್ಲಾಗ್ ಮಾಡ್ತಿರೋದು. ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ ಆ್ಯಂಡ್ ಇದೊಂದು ಅನೌನ್ಸ್ಮೆಂಟ್ ವಿಡಿಯೋ ಕೂಡ ಆಗಿರುತ್ತೆ. ಏನಂತ ಅಂದರೆ, ಇಷ್ಟು ದಿನ ನಾವು ಇಬ್ಬರು ಮಾತ್ರ ಇದ್ವಿ. ಇವಾಗ ಸ್ವಲ್ಪ ಹಿಂದೆಗೂ ನಾವು 3 ಜನ ಆಗ್ತಾ ಇದ್ದೀವಿ. ನಾವಿವಾಗ 3 ಜನ ಆಗ್ತಿದ್ದೀವಿ. ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಅವರ್ ಫ್ಯಾಮಿಲಿ. ನಾವು ಯಾಕೆ ಇಷ್ಟು ದಿನ ಹೇಳಿರಲಿಲ್ಲ ಅಂತ ಅಂದರೆ, ವಿ ನೀಡ್ ಸಮ್ ಟೈಮ್ ಆ್ಯಂಡ್ ನನ್ನ ಹೆಲ್ತ್ ಕಂಡೀಷನ್ಸ್ ಕೂಡ ಅಷ್ಟು ಪ್ರಾಪರಾಗಿರಲಿಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ಹ್ಯಾಪಿ ಮೂಮೆಂಟ್ನ ಶೇರ್ ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ವಿ ಟುಕ್ ಸಮ್ ಟೈಮ್ ಆ್ಯಂಡ್ ಒಳ್ಳೆ ದಿನ ಒಳ್ಳೆ ಜಾಗದಲ್ಲಿ ಈ ವಿಷಯನ ಹೇಳಬೇಕು ಅಂತ ಇದ್ವಿ. ಅಮ್ಮನವ್ರ ಆಶೀರ್ವಾದದಿಂದ ನಮಗೆ ಈಗ ನಮ್ಮ ಫ್ಯಾಮಿಲಿ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ. ನಮಗೆ ಪುಟ್ಟು ಪಾಪು ಬರ್ತಿದೆ. ಮಿನಿ ರಂಜಿತಾ ಬರ್ತಾರಾ ಅಥವಾ ಮಿನಿ ನಿತಿನ್ ಬರ್ತಾರಾ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಇವತ್ತು ಗೌಡಗೆರೆ ದೇವಸ್ಥಾನಕ್ಕೆ ಬಂದು ನಾವು ಈ ವಿಚಾರನ ರಿವೀಲ್ ಮಾಡ್ತಾ ಇದ್ದೀವಿ. ನಿಮ್ಗೆ ಆಲ್ರೆಡಿ ಗೊತ್ತು, ನಾವು ಗೌಡಗೆರೆಗೆ ಸುಮಾರು ದಿನಗಳಿಂದ ಬರ್ತೀವಿ. ಇಟ್ಸ್ ಬಿ ನಮ್ಮ ಮದುವೆಗೆ ಹೊಸದ್ರಿಂದನೂ ನಾವು ಗೌಡಗೆರೆ ಅಮ್ಮಂಗೆ ನಡ್ಕೊತಾ ಇದ್ದೀವಿ. ಸೊ ದೇವರ ಆಶೀರ್ವಾದದಿಂದ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್. ಸುಮಾರು ಜನ ಇದಕ್ಕೆ ಮುಂಚೆ ಕೇಳ್ತಿದ್ವಿ, ರಂಜು ಆರ್ ಯು ಕ್ಯಾರಿಂಗ್ ಅಥವಾ ಫ್ಯಾಮಿಲಿ ಪ್ಲ್ಯಾನ್ ಯಾವಾಗ ಏನು ಅಂತ ಅಂದ್ಬಿಟ್ಟು. ಫೈನಲಿ ನೀವೆಲ್ಲರೂ ಕೇಳ್ತಿದ್ದಂಗೆ ಇವಾಗ ನಾವು ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದೀವಿ. ಯಾರಿಗೂ ಈ ವಿಚಾರ ಗೊತ್ತಿರಲಿಲ್ಲ, ಬರೀ ಕ್ಲೋಸ್ ಫ್ಯಾಮಿಲಿ ಅಥವಾ ಕ್ಲೋಸ್ ಫ್ರೆಂಡ್ಸ್ಗಷ್ಟೇ ನಾವು ಇದನ್ನು ಹೇಳಿದ್ವಿ. ಸೊ ಫೈನಲಿ ವಿ ಆರ್ ಸೋ ಹ್ಯಾಪಿ ಟು ಎಕ್ಸ್ಪ್ಯಾಂಡ್ ಅವರ್ ಫ್ಯಾಮಿಲಿ. ಏನಂತೀರಾ? ನಿಂತಿದ್ದೀರಾ? ಹೇಳಿ, ನೀವು ಹೇಳಿ. ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ. ಇದಕ್ಕೆ ಕಾರಣ ಆ್ಯಂಡ್ ಎಸ್ ಗೈಸ್, ನಿಮ್ಮ ಬ್ಲೆಸ್ಸಿಂಗ್ಸ್ ಮತ್ತು ವಿಶಸ್ ಎಲ್ಲದೂ ನಮ್ಮ ಬೇಬಿ ಮೇಲೆ ಇರಲಿ. ಎಲ್ಲರೂ ಗುಡ್ ಪಾಸಿಟಿವ್ ಕಮೆಂಟ್ ಹಾಕೋಕ್ಕೆ ಆದಷ್ಟು ಟ್ರೈ ಮಾಡಿ. ನಮಗೆ ನೆಗೆಟಿವಿಟಿಯಿಂದ ತುಂಬ ಆಚೆ ಇರಬೇಕಾಗಿದೆ. ಐ ಹೋಪ್ ಇಲ್ಲಿವರೆಗೂ ಯಾರೂ ನನಗೆ ಆ ಥರ ಮಾಡಿಲ್ಲ. ಇನ್ನು ಮುಂದಕ್ಕೂ ಆ ಥರ ಆಗೋದು ಬೇಡ. ಇದ್ರ ಮುಂದಕ್ಕೆ ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ ಬರ್ತಾ ಇರುತ್ತೆ. ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ. ನಾನು ಈ ಥರ ನಿಂತೀನಿ ಸುಮಾರು ಸತಿ ಪ್ರಾಮಿಸ್ ಮಾಡಿ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ, ಇನ್ಮೇಲೆ ಮಾಡ್ತೀನಿ ಅಂತ. ಬಿಕಾಸ್ ನನಗೆ ವರ್ಕ್, ಮನೆ, ನನ್ನ ಹೆಲ್ತ್ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಗೋಯಿಂಗ್ ಫಾರ್ವರ್ಡ್ ಹೋಪ್ಫುಲಿ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಆಶೀರ್ವಾದ, ನಿಮ್ಮ ವಿಷಸ್ ಎಲ್ಲ ಕೂಡ ನಮ್ಮ ಮೇಲೆ ಇರಲಿ. ಸೊ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಇವತ್ತು ಅದೇ ಕಾರಣಕ್ಕೆ ನಾವು ದೇವಸ್ಥಾನಕ್ಕೆ ಬಂದ್ವಿ. ಆ್ಯಂಡ್ ಇದಕ್ಕೆ ಮುಂದಕ್ಕೆ ಹಳೆ ಕ್ಲಿಪ್ಪಿಂಗ್ಸ್, ಇಲ್ಲಿವರೆಗೂ ಆಗಿದ್ದ ಕ್ಲಿಪ್ಪಿಂಗ್ಸ್ನ ಇನ್ನೂ ಆ್ಯಡ್ ಮಾಡ್ತಾ ಹೋಗ್ತೀನಿ ಇವತ್ತಿಂದು. ಸೊ ನೋಡಿ, ಎಂಜಾಯ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಲವಿಂಗ್ ಅಸ್, ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಮೀ. ಇನ್ನು ಮುಂದಕ್ಕೂ ಕೂಡ ಇದೇ ಥರ ಮಾಡ್ತಾ ಇರಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಲೇಬೇಡಿ. ಆ ಕಾಮೆಂಟಲ್ಲಿ ನಿಮ್ಗೆ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಹೇಳಿ. ನಾನು ತುಂಬ ಚಬ್ಬಿ ಆಗಿಬಿಟ್ಟಿದ್ದೀನಿ, ಅದಕ್ಕೆ ಅಂತೀರಾ ಅಂತ ಅನ್ಸುತ್ತೆ. ಎನಿವೇ, ಬಾಯ್, ಕಂಟಿನ್ಯೂ ಮಾಡಿದ್ದೀವಿ. ನಿತಿನ್ಗೆ ಈ ವಿಚಾರ ಗೊತ್ತಾಗೋಕ್ಕೂ ಮುಂಚೆನೇ ಅಮ್ಮನವ್ರ ಹತ್ರ ಅರಿಸ್ಕೊಂಡಿದ್ರು. ನಾನು ಪ್ರೆಗ್ನೆಂಟ್ ಆದರೆ 5 ಮೂಟೆ ಅಕ್ಕಿನ ನಾನು ಅನ್ನದಾನಕ್ಕೋಸ್ಕರ ಬಂದು ಕೊಡ್ತೀನಿ ಅಂತ ಹೇಳಿಬಿಟ್ಟು. ಅದ್ರ ತಕ್ಕಂಗೆ ನಾನು 3 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಬರೋಕ್ಕಾಗಿರಲಿಲ್ಲ, ಟ್ರಾವೆಲ್ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದರು. ಸೊ ಹಾಗಾಗಿ 3 ಮಂತ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈಗ ಸ್ವಲ್ಪ ಜಾಸ್ತಿನೇ ಟೈಮ್ ಆಗಿದೆ. ಈಗ ಬಂದುಬಿಟ್ಟು ನಾವು ಅಕ್ಕಿನ ಕೊಟ್ವಿ ಅನ್ನದಾನಕ್ಕೆ ಅಂತ ಹೇಳಿಬಿಟ್ಟು. ತುಂಬ ಖುಷಿ ಆಯಿತು. ನಾವು ಫ್ಯಾಮಿಲಿ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದು. ಸೊ ಅದೇ ಖುಷಿಗೆ ಇಲ್ಲಿ ಅನ್ನದಾನಕ್ಕೋಸ್ಕರ ನಾವು ಅಕ್ಕಿನ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ಏನೇನಿಂದ ಇವಾಗ ಹೇಳ ಬೈತಿದ್ದಲ್ಲ, ಇವಾಗ ಬೈ. ಹಾಂ, ಇದ್ಯಾವತ್ತು ಯಾಕೆ ದೇವಸ್ಥಾನ ಹಿಂದೆ ಹೋಗ್ತಿದ್ಯಾ? ಅಕ್ಕಿ ಹಾಕಕ್ಕೆ ಬಂದಿದ್ವಲ್ಲ, ಅಕ್ಕಿ ಕೊಡೋಕ್ಕೆ ನಮ್ಮ ಪುಟಾಣಿ ಬರ್ತಾ ಇದೆಯಲ್ಲ, ಅದಕ್ಕೆ ಅಮ್ಮನವ್ರಿಗೆ ಅಕ್ಕಿ ತೀರ್ಸಕ್ಕೆ ಲೋಡು, ಅಕ್ಕಿ ಲೋಡು. ಅರೆ ವಾ, ಎಷ್ಟೊಂದು ಭಕ್ತಾದಿಗಳು ನಮ್ಮ ಥರ ಬರ್ತಿರೋದು. ಓಡಾಡ್ತಾನೆ, ಫೋನ್ ಮಾಡ್ತಾನೆ, ಈಗ ಫೋನ್ ಮಾಡ್ತಾನೆ. ಮತ್ತೆ ಇದಕ್ಕೆ ಬರುತ್ತೆ ಫೋನು. ಅಲ್ಲ ಅವ್ರೇನು ಅಲ್ಲೋಗ್ತಾನೆ ಎಂಟ್ರಿಯಿಂದ ಆ ಕಡೆಯಿಂದ ಎಂಟ್ರಿ ಬರೋ ಥರ ಬರ್ತಾವೆ. ನಾವು ಇಲ್ಲೇ ಎಂಟ್ರಿ ಆಗೋಣವ. ಹುಡುಕ್ತಾನೆ ಸಿಗ್ಲಿಲ್ಲ. ಈಗಲ್ಲ ಕಾಲು ತೊಳೆಯಕ್ಕೆ ಹೋಗಿರ್ಬೋದು ಅಂತ ಹೋಗಿರ್ತಾನೆ. ಅಲ್ಲ ಹೊರಗಡೆ ಹೋದ. ಲೈನು ಇದೆ, ಬಟ್ ಕಮ್ಮಿ ಇದೆ. ನಾವು ಅಂದ್ಕೊಂಡಿದ್ವಿ ಇವತ್ತು ಜನ ಜಾಸ್ತಿ ಇರ್ತಾರೆ ಸ್ಯಾಟರ್ಡೆ ಅಂತ ಹೇಳಿ. ಕಾಲ್ ಮಾಡ್ತಿದ್ದಾನೆ. ಹೌದಾ, ಬರ್ತಾನೆ, ಮಾತಾಡೋಣ ಹತ್ರ. ಜನ ಕಮ್ಮಿ ಇದ್ದರು, ಆದರೂ ಸಹ ಪ್ರೆಗ್ನೆಂಟ್ ಲೇಡೀಸ್ಗೆ ಅಥವಾ ಹ್ಯಾಂಡಿಕ್ಯಾಪ್ ಪೀಪಲ್ಗೆ
ಯಾರಿಗೆ ಕ್ಯೂವಲ್ಲಿ ಹೋಗೋಕ್ಕಾಗಲ್ಲ ಅಂಥವ್ರಿಗೆ ಇಲ್ಲಿ ಡೈರೆಕ್ಟಾಗಿ ಒಳಗಡೆನೇ ದರ್ಶನಕ್ಕೆ ದಾರಿ ಕೊಡ್ತಾರೆ. ನಮಗೂ ಅದೇ ಥರ ದರ್ಶನಕ್ಕೆ ದಾರಿ ಕೊಟ್ಟರು. ಕುಂಕುಮಾರ್ಚನೆ ಎಲ್ಲ ಮಾಡಿಸಿ ಅಮ್ಮನವ್ರಿಗೆ ಹಾರನ ಅರ್ಪಣೆ ಮಾಡಿ ನಾವು ಪೂಜೆ ಮಾಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ದರ್ಶನ ಆಯಿತು. ಆದಮೇಲೆ ಬಂದು ಹೊರಗಡೆ ಇಲ್ಲಿ ಅಮ್ಮನವ್ರ ಸ್ಟ್ಯಾಚು ಹತ್ರ ಹೋಗ್ತಾ ಇದ್ವಿ. ಒಳಗಡೆನೂ ತುಂಬ ಒಳ್ಳೆ ಅಲಂಕಾರ ಆಗಿತ್ತು. ಸುಮಾರು ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ವಿ, ಜನ ಕಮ್ಮಿ ಇದ್ದಿದ್ದಕ್ಕೆ. ಸೊ ಇಲ್ಲಿ ಅಮ್ಮನವ್ರ ಹತ್ರ ಬಂದು ನನಗೆ ಸ್ವಲ್ಪ ನೈಟೆಲ್ಲ ನಿದ್ರೆ ಬರ್ತಾ ಇರಲಿಲ್ಲ, ಸ್ವಲ್ಪ ಬೆಚ್ಚಬೀಳೋದೆಲ್ಲ ಆಗ್ತಿತ್ತು. ಸೊ ಹಾಗಾಗಿ ಇಲ್ಲೊಂದು ತಾಯ್ತ ಕಟ್ಟಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ನಾನು ಯೂಶ್ವಲಿ ಸುಮಾರು ವರ್ಷ ಆಯಿತು ಮದುವೆ ಆದಾಗಿಂದ ನಾವು ತಾಯ್ತ ಎಲ್ಲ ಏನೂ ಹಾಕಿಸ್ತಾ ಇರಲಿಲ್ಲ. ಬಟ್ ದೆನ್ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಈ ಥರ ಎನರ್ಜಿಗಳು ಬೇಕಾಗತ್ತಲ್ವ ದೇವ್ರದ್ದೆಲ್ಲ, ಹಾಗಾಗಿ ಹಾಕ್ಕೊಂಡ್ವಿ. ಅಲ್ಲ ಈಗ ಪ್ರೆಗ್ನೆಂಟ್ ಆದಾಗ ಮದುವೆ ಆಯ್ತಾರೆ ಅನ್ಕೊಳ್ತಾರೆ. ಇವಾಗ ಏನೇನು ಕೊಟ್ಟಿದ್ದಾರೆ ನೋಡಿದ್ರೆ ತುಂಬಾ ಖುಷಿ ಆಗ್ತೀಯ. ಏನ ಫೋಟೋ ಹೌದಾ? ಅವನವ್ರ ಫೋಟೋ ಬಂತ? ಇವಾಗ ಇದು ನಮ್ಮ ರೂಮಲ್ಲೇ ನಿನ್ನ ರೂಮ್ಗೆ ಯಾವ್ದಾರ ಆಗ್ಲಿ ಕ್ಯಾಲೆಂಡರ್ ಇನ್ನೊಂದು ಕೊಟ್ರು. ಪ್ರಸಾದನ ಕೊಟ್ರು. ಅದು ದಾರ ಕೊಟ್ಟಿದ್ದಾರೆ ಕೈ ಕಟ್ಕೊಳಕ್ಕೆ. ಕಟ್ಕೊಳ್ರಿ ಯಾರಿಗ್ ಬೇಕವ್ರು. ಪ್ರಸಾದದಲ್ಲಿ ಇದು ಇದೆ, ಅದ್ರಲ್ಲಿ ಇನ್ನೊಂದು ಆ್ಯಡ್ ಆಗಿದೆ. ಲಡ್ಡು ಕೊಟ್ರು. 5 ಮೂಟೆ ಅಕ್ಕಿ ಅಲ್ವಾ, ಅದಕ್ಕೆ ಓಕೆ ಬಂಚು ನೀನು ಹಾಕೋ, ನಿನ್ ಗಾಡಿಗೆ ಹಾಕೋ, ಅವನ್ ಗಾಡಿಗೆ ರಾಯಿರೋದೈತೆ. ಗಾಡಿಗೆ ಹಾಕ್ತೀರ ಈಗ ಇದು ಕೊಟ್ಟಿದ್ದಾರೆ ಮತ್ತೆ ಇದೇ ದೋಸೆ ಸ್ಟಿಕ್ಕರ್. ಒಳಗಡೆ ಅಮ್ಮನವ್ರದ್ದು ಇದು ಚೆನ್ನಾಯ್ತಲ್ಲ ಬುಜ್ಜಿ? ನಾನು ಅವ್ರು ಒಂದೊಂದೇ ಹಾಕ್ತಿದ್ದಾರೆ. ಏನಿದೆಲ್ಲ ಬರ್ತದೆ ಏನಿದೆಲ್ಲ ಬರ್ತದೆ. ಖುಷಿ ಹಿಂದೆ ಹೋಗ್ರು, ಅದ್ ಯಾಕೆ ಮುಂದೆ ಬರ್ತೀರಾ? ಶೂಟ್ ಮಾಡ್ತಾರೆ. ಶೂಟ್ ಮಾಡ್ಬಿಟ್ರೆ ಲಾಸ್ಟ್ ಟೈಮ್ 1 ಮೂಟೆ ಕೊಟ್ಟಾಗ ನಾರ್ಮಲ್ ಪ್ರಸಾದ ತಾನೇ ಕೊಟ್ಟಿದ್ದು. ಕಟ್ಲಾ ಬೇಬಿ? ಕಟ್ಲಾ? ಇಲ್ಲ ಕಟ್ತೀನಿ. ಬೇಡ ಹಂಗೆ ಕಡಿಬಾರ್ದು, ಅದು ಕಟ್ ಮಾಡಬಾರ್ದು. ಬೇಡ ಬುಜ್ಜಿ, ಬೇಕಾದ್ರೆ ಇನ್ನೊಂದು ತಗೊಳ್ಳಿ, ಏನು ತೊಂದರೆ ಇಲ್ಲ. ಅದಿಷ್ಟಿಷ್ಟು ಎಳೆ ಅಂತ ಅಂದ್ಬಿಟ್ಟು ಹಾಕಿರ್ತಾರೆ. ಅದೇ ನಿನಗೆ ನಿನ್ ಯಾರು ಜ್ಞಾಪಿಸೋದು? ಅವ್ನು ಇದ್ರೆ ಸಾಕಾಗಿಲ್ಲ. ನಮ್ಮ ಏನಂತಾರೆ ಇವ್ನಿಗೆ ನಮ್ಮನ್ ಬಿಟ್ರೆ ಯಾರು ಗೊತ್ತಿಲ್ಲ, ನಮ್ಮನ್ ಬಿಟ್ರೆ ಯಾರು ಗೊತ್ತಿಲ್ಲ ಅಂತ ಆಗೈತೀರಿ. ಒಳ್ಳೆ ರೀತಿಯಲ್ಲಿ ದರ್ಶನ ಆಯಿತು. ಅದೇ ಥರ ಅಮ್ಮನವ್ರ ಪ್ರಸಾದನೂ ಬೇಕಲ್ವಾ, ಹಾಗಾಗಿ ಪ್ರಸಾದ ಊಟ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತೀನಿ, ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.